ಈ ಹಿಂದಿನ ಬಿಜೆಪಿ ಸರ್ಕಾರ ಮಾಡದಂತಹ ಲೋಪದೋಷಗಳನ್ನು ಸರಿಪಡಿಸಿ ಯೋಜನೆಗಳನ್ನು ಜನರಿಗೆ ತಲುಪಿಸಲು ಇಂದಿನ ಕಾಂಗ್ರೆಸ್ ಸರ್ಕಾರಕ್ಕೆ 1 ವರ್ಷಗಳ ಸಮಯ ಬೇಕಾಯಿತು. ಮೈಸೂರು ಜಿಲ್ಲಾ ಉಸ್ತುವಾರಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಆದಂತಹ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ದಲಿತರು ಸೇರಿದಂತೆ ಎಲ್ಲ ಶೋಷಿತ ವರ್ಗಗಳ ಮೇಲೆ ಅತ್ಯಂತ ಹೆಚ್ಚು ಕಾಳಜಿಯನ್ನು ವಹಿಸಿ ತಮ್ಮ ಕರ್ತವ್ಯವನ್ನು ನಿಭಾಯಿಸುತ್ತಿದ್ದಾರೆಂದು ದಸಂಸ ಜಿಲ್ಲಾ ಸಂಚಾಲಕ ಚುಂಚನಹಳ್ಳಿ ಮಲ್ಲೇಶ್ ಶ್ಲಾಘಿಸಿದರು. ನರಸೀಪುರ ಪಟ್ಟಣದ ಸರ್ಕಾರಿ ಅತಿಥಿ ಗೃಹದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮೈಸೂರಿನಲ್ಲಿ ಬಹುಕೋಟಿ ವೆಚ್ಚದ ಅಂಬೇಡ್ಕರ್ ಭವನ ಕಾಮಗಾರಿ ಸ್ಥಗಿತಗೊಂಡಿತ್ತು. ಈ ವಿಷಯವಾಗಿ ದಸಂಸ ಪ್ರತಿಭಟನೆ ಕೂಡ ನಡೆಸಿತ್ತು. ಎಚ್ಸಿಎಂ ಅವರು ಸರ್ಕಾರದ ಗಮನ ಸೆಳೆದು ಕೂಡಲೇ ಸರ್ಕಾರದಿಂದ ಹಣ ಮಂಜೂರು ಮಾಡಿಸಿದ್ದಾರೆ. ಕಾಮಗಾರಿಗೆ ಚಾಲನೆ ಸಹ ದೊರೆಯಲಿದೆ ಎಂದರು. ಇತ್ತೀಚೆಗೆ ಕಳೆದ ದಿನಗಳಿಂದ ಹಲವಾರು ರೀತಿಯಲ್ಲಿ ಆರೋಪಗಳು, ಪ್ರತ್ಯಾರೋಪಗಳು ಮತ್ತು ಸಮರ್ಥನೆಗಳು ಹೆಚ್ಚಾಗ್ತಾ ಇರೋದ್ರಿಂದ ಈ ಒಂದು ಗೋಷ್ಠಿಯನ್ನು ಕರೆಯಲಾಗಿದೆ. ನಮ್ಮ ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವರು ತಾವು ಈ ಒಂದು ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ಮುನ್ನಣಿಯಿಂದಲೂ ಕೂಡ ದಲಿತ ಸಂಘರ್ಷ ಸಮಿತಿಯ ಒಡೆದು ಹೋಗಿದ್ದಂಥ 15 ಬಣಗಳಾಗಿ ವಿಂಗಡಣೆಯಾಗಿದ್ದಂತಹ ಎಲ್ಲ ಬಣಗಳನ್ನು ಕೂಡ ಚುನಾವಣೆಗೂ ಮುನ್ನ ಸುಮಾರು 12 ಸಂಘಟನೆಗಳನ್ನ ಒಟ್ಟುಗೂಡಿಸೋದ್ರ ಮುಖಾಂತರ ದಲಿತ ಸಂಘರ್ಷ ಸಮಿತಿಯ ಐಕ್ಯ ಚಾಲನಾ ಹೋರಾಟ ಸಮಿತಿಯನ್ನು ಮಾಡಿ ಕಟ್ಟುವಲ್ಲಿ ಅವರು ಯಶಸ್ವಿಯಾಗಿದ್ದರು. ಆ ಸಂದರ್ಭದಲ್ಲಿ ಸುಮಾರು ಲಕ್ಷಾಂತರ ಜನರನ್ನು ಸೇರಿಸಿ ಮೈಸೂರಿನ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ದೊಡ್ಡದಾದಂತಹ ಒಂದು ಬೃಹತ್ ಮಟ್ಟದ ಒಂದು ಹೋರಾಟವನ್ನು ಕೂಡ ಕೋಮುವಾದಿಗಳ ವಿರುದ್ಧ ಮಾಡಿರ್ತಕ್ಕಂಥ ಒಂದು ನೆನಪನ್ನು ನಾವು ಇವತ್ತು ಗಮನಿಸಬೇಕಾಗಿದೆ. ದಲಿತ ಸಂಘರ್ಷ ಸಮಿತಿ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ಎಚ್.ಸಿ. ಮಹದೇವಪ್ಪ ಮಾತ್ರ. ಇಡೀ ರಾಜ್ಯದಲ್ಲಿ ಒಂದಾಗಬೇಕು, ಎಲ್ಲರೂ ಕೂಡ ಹೋರಾಟವನ್ನು ಮಾಡಬೇಕು ಅಂತಕ್ಕಂಥ ಕನಸನ್ನು ಹೊತ್ಕೊಂಡು ಬಂದಂಥವ್ರು. ಅವರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅವರು ವಹಿಸ್ಕೊಂಡಂಥ ಸಂದರ್ಭದಲ್ಲಿ ಅನೇಕ ಹಿಂದಿನ ಸರ್ಕಾರ ಅನೇಕ ಲೋಪದೋಷಗಳನ್ನ ಮಾಡಿರ್ತಕ್ಕಂಥದ್ದು ಪ್ರತಿಯೊಬ್ಬರು ಗೊತ್ತಿರೋಂಥ ವಿಚಾರ. ಮಕ್ಕಳ ಸ್ಕಾಲರ್ಶಿಪ್ನಲ್ಲಿ ಬಹಳ ಏರ್ಪೇರ್ ಆಗಿತ್ತು. ಆ ಮಕ್ಕಳ ಸ್ಕಾಲರ್ಶಿಪ್ನ ಏರ್ಪೇರ್ನಲ್ಲಿ ಸುಮಾರು 1 ವರ್ಷಗಳ ಕಾಲ ಅದರ ಸರಿ ಮಾಡೋದ್ರಲ್ಲೇ ಬಹಳ ಕಾಲಹರಣ ಆಯಿತು. ಮತ್ತು ಅನೇಕ ನೆನೆಗುದಿಗೆ ಬಿದ್ದಿದ್ದಂಥ ಕೆಲಸಗಳಲ್ಲೇ ಸುಮಾರು 1 ವರ್ಷಗಳ ಅವನ್ನ ಮುಂದುವರ್ಸೋಕ್ಕೆ ಸರ್ಕಾರ ಮುತುವರ್ಜಿ ವಹಿಸಬೇಕಾದ್ರೆ 1 ವರ್ಷಗಳ ಕಾಲಾವಕಾಶ ಬೇಕಾದಂಥದ್ದು. ಹಾಗಾಗಿ ಮಹದೇವಪ್ಪನವರು ಎಲ್ಲೂ ಕೂಡ ದಲಿತ ವಿರೋಧಿ ನೀತಿಯನ್ನು ಅನುಸರಿಸಿಲ್ಲ ಅಂತೇಳಿ ನಾವು ಈ ಸಂದರ್ಭದಲ್ಲಿ ನಾವು ಮನನ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಕೆಲವು ಸಂದರ್ಭದಲ್ಲಿ ತಮಗೆ ಗೊತ್ತಿರುವ ಹಾಗೆ ಸರ್ಕಾರದ ಆಡಳಿತ ಯಂತ್ರದಲ್ಲಿ ಎಲ್ಲರ ಸಹಕಾರನೂ ಬೇಕಾಗಿರುತ್ತೆ. ಮೊನ್ನೆ ನಡೆದಂತಹ ಘಟನೆಯಲ್ಲಿ ಮೈಸೂರಿನಲ್ಲಿ ಅಂಬೇಡ್ಕರ್ ಭವನದ ಒಂದು ಉಳಿದ ಕಾಮಗಾರಿಯ ಪೂರ್ಣ ವಿಚಾರದಲ್ಲಿ ಮಹದೇವಪ್ಪನವರು ಅದನ್ನು ಭಾಳ ಸೀರಿಯಸ್ ಆಗಿ ನಾವು ಅನೇಕ ಬಾರಿ ಮನವಿಗಳನ್ನ ಕೊಟ್ಟಿದ್ವಿ. ಮನವಿಗಳನ್ನ ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಅವರು ಅದನ್ನು ಗಣನೆಗೆ ತಗೊಂಡು ಅವರು ಕೂಡ ಪ್ರಯತ್ನ ಪಟ್ಟು ಇವತ್ತು ದಿನ ಅವರು ಹಣವನ್ನು ಬಿಡುಗಡೆ ಮಾಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಸುಮಾರು 23,75,00,000 ರೂಪಾಯಿಗಳನ್ನು ಅವರು ಈ ಒಂದು ಸಂದರ್ಭದಲ್ಲಿ ಅವರು ಕೊಡಿಸಿರೋದ್ರಿಂದ ಅವ್ರನ್ನ ನಾವು ಡಾಕ್ಟರ್ ಡಿ.ಜಿ. ಸಾಗರ್ ಅವರ ಒಂದು ಸಮಿತಿಯಿಂದ ಅವರನ್ನು ನಾವು ಸ್ವಾಗತವನ್ನು ಮಾಡ್ತೇವೆ, ಅವ್ರನ್ನ ಅಭಿನಂದಿಸ್ತೇವೆ. ಹಾಗೆಯೇ ದಲಿತರ ಮೇಲೆ ದೌರ್ಜನ್ಯಗಳು ನಡೆದರೆ ಕೇವಲ ಸುಮಾರು 10% ಕೂಡ ಶಿಕ್ಷೆ ಆಗ್ತಾ ಇದೆ. ಅದನ್ನು ಮನನಗೊಂಡು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಅದಕ್ಕೆ ತನ್ನದೇ ಆದ ಒಂದು ಪ್ರತ್ಯೇಕ ಒಂದು ನಿರ್ದೇಶನಾಲಯವನ್ನು ಹೊಸದಾಗಿ ಅದನ್ನು ಮಾಡೋದ್ರ ಮುಖಾಂತರ ಮತ್ತು ಹಾಗೆಯೇ ಸುಮಾರು ಈ 33 ಪೊಲೀಸ್ ಠಾಣೆಗಳನ್ನು ಅಟ್ರಾಸಿಟಿಗೋಸ್ಕರನೇ ಪ್ರತ್ಯೇಕ ಪೊಲೀಸ್ ಠಾಣೆಗಳನ್ನ ತೆರೆಯೋದ್ರ ಮುಖಾಂತರ ಅವರು ದಲಿತರ ಒಂದು ಏನು ಅಟ್ರಾಸಿಟಿ ಆಗುತ್ತೆ ಅದಕ್ಕೆ ಶಿಕ್ಷೆ ಆಗಬೇಕು ಅನ್ನೋ ಉದ್ದೇಶದಿಂದ ಅವರು ಕೂಡ ಅದನ್ನೆಲ್ಲವನ್ನು ಮಾಡ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ಕುಂಟು ನೆಪವನ್ನು ಒಪ್ಪಿಕೊಂಡು ಫೇಸ್ಬುಕ್ಕು ಮತ್ತು ವಾಟ್ಸಾಪ್ಗಳಲ್ಲಿ ಕೆಲವರು ಫೇಕ್ ಆಗಿ ಅವರು ದಲಿತ ವಿರೋಧಿ ನೀತಿ ಅನುಸರಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಬರೀತಾ ಇಲ್ಲ, ಅಸ್ಪಷ್ಟವಾಗಿ ಬರೆದು ಅವ್ರನ್ನ ದಲಿತ ವಿರೋಧಿ ನೀತಿಯನ್ನು ಕೆಲವರು ಬಿಂಬಿಸ್ತಾ ಇರೋದ್ರಿಂದ ನಾವು ಅವ್ರನ್ನ ಖಂಡಿಸ್ತೇವೆ. ಮಹದೇವಪ್ಪನವರು ಯಾವುದೇ ಕಾರಣಕ್ಕೂ ಕೂಡ ದಲಿತ ವಿರೋಧಿ ನೀತಿಯನ್ನು ಇದುವರೆಗೂ ತಳೆದಿಲ್ಲ. ಯಾಕಂದರೆ ಇವತ್ತು ಕೂಡ ಅವರು ಇಡೀ ರಾಜ್ಯಾದ್ಯಂತ ಒಂದೇ ಒಂದು ದಲಿತ ಸಂಘರ್ಷ ಸಮಿತಿನ ನೋಡಬೇಕು ಅನ್ನೋ ಆಶಯದಲ್ಲಿ ಅವರು ಇವತ್ತು ಕೂಡ ಎಲ್ಲ ನಾಯಕರ ಜೊತೆಗೂ ಕೂಡ ಮಾತನಾಡೋದ್ರ ಮುಖಾಂತರ ಮುಂದೊಂದು ದಿನ ಇಡೀ ರಾಜ್ಯಾದ್ಯಂತ 23ರಲ್ಲಿ ಏನು
ಇತ್ತು, ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಆಶಯದಿಂದ ಅವರು ದಲಿತರ ಪರವಾಗಿ ನಿಂತಿದ್ದಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಈ ಒಂದು ಗೋಷ್ಠಿಯ ಮುಖಾಂತರ ನಮ್ಮ ಈ ದಲಿತ ಸಮುದಾಯಕ್ಕೆ ನಾವು ತಿಳಿಸ್ಲಿಕ್ಕೆ ಬಯಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ಈ ಬಾರಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಮಿತಿಯ ಗೋವಿಂದರಾಜು, ಬನ್ನಳ್ಳಿ ಸುರೇಶ್ ಸೇರಿದಂತೆ ಸಮಿತಿಯ ಇತರೆ ಪದಾಧಿಕಾರಿಗಳು ಹಾಜರಿದ್ದರು.